ಏನಿದು ವಿಟಮಿನ್ ಬಿ3? ಇದು ಬಿ ಕಾಂಪ್ಲೆಕ್ಸ್ನ 3ನೇ ವಿಟಮಿನ್. ಇದು ನೀರಿನಲ್ಲಿ ಕರಗೋ ಒಂದು ಬಿಳಿ ಬಣ್ಣದ ವಾಸನೆ ರಹಿತ ರಾಸಾಯನಿಕ. ನಮಗೆ ಗೊತ್ತೇ ಇದೆ, ವಿಟಮಿನ್ಗಳು ನಮಗೆ ತುಂಬಾನೇ ಕಡಿಮೆ ಪ್ರಮಾಣದಲ್ಲಿ ಬೇಕಾದರೂ ಅವುಗಳ ಕೆಲಸ ಅದ್ಭುತವಾಗಿದೆ. ವಿಟಮಿನ್ ಬಿ3 ಏನ್ ಕೆಲಸ ಮಾಡುತ್ತೆ ಅಂತ ನೋಡೋಣ. ವಿಟಮಿನ್ ಬಿ3 ಅನ್ನು ನಿಯಾಸಿನ್ ಅಂತ ಕೂಡ ಕರೀತಾರೆ. ಇದು 2 ರೂಪದಲ್ಲಿರುತ್ತೆ. ಒಂದು ನಿಕೋಟಿನಿಕ್ ಆಸಿಡ್ ರೂಪದಲ್ಲಿ, ಎರಡನೇದು ನಿಕೋಟಿನಮೈಡ್. ವಿಟಮಿನ್ ಬಿ3 ಫೇಮಸ್ ಆಗಲು ಕಾರಣ ಇದು ಪೆಲಗ್ರಾ ರೋಗವನ್ನು ತಡೆಗಟ್ಟುವ ಮತ್ತು ನಿವಾರಿಸುವ ಶಕ್ತಿ ಹೊಂದಿದೆ. ಈ ಪೆಲಗ್ರಾ ಸಮಸ್ಯೆ 3ಡಿಗಳೊಂದಿಗೆ ಸಂಬಂಧಿಸಿದೆ. ಅಂದ್ರೆ ಡರ್ಮಟೈಟಿಸ್ ಚರ್ಮರೋಗ, ಡಯರಿಯಾ ಅತಿಬೇದಿ ಮತ್ತು ಡಿಮೆನ್ಷಿಯಾ ಅಂದ್ರೆ ಮಾನಸಿಕ ಕಾಯಿಲೆ. ಈ ಸಮಸ್ಯೆ ಇದ್ದಾಗ ಪ್ರಾರಂಭದಲ್ಲಿ ಹಸಿವಿಲ್ಲದಿರೋದು, ವೇಟ್ ಲಾಸ್ ಆಗೋದು, ನಿಶ್ಶಕ್ತಿ ಇಂಥ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ಆದ್ರೆ ವಿಟಮಿನ್ ಬಿ3 ಸೇವನೆಯಿಂದ ಈ ಲಕ್ಷಣಗಳು ಬೇಗ ಮಾಯವಾಗುತ್ತವೆ. ಆದ್ರೆ ನರಮಂಡಲದ ಸಮಸ್ಯೆ, ಚರ್ಮದ ಮೇಲಿನ ರ್ಯಾಷಸ್, ಮೌತ್ ಅಲ್ಸರ್ಸ್ ಅಂದ್ರೆ ಬಾಯಿ ಹುಣ್ಣು, ಜೀರ್ಣಾಂಗವ್ಯೂಹದ ಸಮಸ್ಯೆಗಳು ಇವು ನಿವಾರಣೆ ಆಗಲು ಸ್ವಲ್ಪ ಸಮಯ ಬೇಕು. ವಿಟಮಿನ್ ಬಿ3 ಸೇವನೆಯಿಂದ ಈ ಸಮಸ್ಯೆಗಳನ್ನು ನಿವಾರಿಸಬಹುದು. ಒಂದು ವೇಳೆ ನಾವು ಕೇರ್ಲೆಸ್ ಮಾಡಿ ಹಾಗೆ ಬಿಟ್ರೆ ಮಲ್ಟಿ ಆರ್ಗನ್ ಫೇಲ್ಯೂರ್ ಆಗಿ ಕೆಲವು ವರ್ಷಗಳಲ್ಲಿ ಸಾವು ಕೂಡ ಸಂಭವಿಸಬಹುದು. ವಿಟಮಿನ್ ಬಿ3ಯ ಮತ್ತೊಂದು ಮುಖ್ಯ ಕೆಲಸ ಏನು ಅಂತಂದ್ರೆ ಎನ್ಎಡಿ ಮತ್ತು ಎನ್ಎಡಿಪಿ ಅನ್ನು ತಯಾರಿಸೋದು. ಎನ್ಎಡಿ ಅಂದ್ರೆ ನಿಕೋಟಿನಮೈಡ್ ಅಡಿನೈನ್ ಡೈನ್ಯೂಕ್ಲಿಯೋಟೈಡ್, ಎನ್ಎಡಿಪಿ ಅಂದ್ರೆ ನಿಕೋಟಿನಮೈಡ್ ಅಡಿನೈನ್ ಡೈನ್ಯೂಕ್ಲಿಯೋಟೈಡ್ ಫಾಸ್ಫೇಟ್. ಇವೆರಡು ಕೋಎನ್ಸೈಮ್ಗಳು. ಇವು ದೇಹದ 400ಕ್ಕೂ ಹೆಚ್ಚು ಜೀವರಾಸಾಯನಿಕ ಕ್ರಿಯೆ ಭಾಗವಾಗಿವೆ ಮತ್ತು ಈ ಕ್ರಿಯೆಗಳು ವಿಶೇಷವಾಗಿ ನಮ್ಮ ಆಹಾರವನ್ನು ಶಕ್ತಿಯಾಗಿ ಪರಿವರ್ತಿಸೋದಕ್ಕೆ ಸಂಬಂಧಪಟ್ಟಿವೆ. ಈ ಕೋಎನ್ಸೈಮ್ಗಳು ತಯಾರಾಗುವಲ್ಲಿ ವಿಟಮಿನ್ ಬಿ3 ಪ್ರಮುಖ ಪಾತ್ರ ನಿರ್ವಹಿಸುತ್ತದೆ. ಅಂದ್ರೆ ಪೋಷಕಾಂಶಗಳನ್ನು ಶಕ್ತಿಯಾಗಿ ಪರಿವರ್ತಿಸಲು ವಿಟಮಿನ್ ಬಿ3 ಸಹಾಯ ಮಾಡುತ್ತದೆ. ವಿಟಮಿನ್ ಬಿ3 ರಕ್ತದಲ್ಲಿನ ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಮಾಡುತ್ತದೆ. ಎಲ್ಡಿಎಲ್ ಅಂದ್ರೆ ಬ್ಯಾಡ್ ಕೊಲೆಸ್ಟ್ರಾಲ್ ಕಡಿಮೆ ಮಾಡಿ ಎಚ್ಡಿಎಲ್ ಅಂದ್ರೆ ಗುಡ್ ಕೊಲೆಸ್ಟ್ರಾಲ್ ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಡಬ್ಲಿನ್ನ ವಿನ್ಸೆಂಟ್ ಆಸ್ಪತ್ರೆಯ ಡಿಜಿಮೋರ್ ಫಿಟ್ಜೆರಾಲ್ಡ್ ಕೊಲೆಸ್ಟ್ರಾಲ್ ಕಡಿಮೆ ಮಾಡುವುದಕ್ಕೆ ವಿಟಮಿನ್ ಬಿ3 ಉಪಯುಕ್ತ ಅಂತ ಕಂಡುಹಿಡಿದಿದ್ದಾರೆ. ದಿನಕ್ಕೆ 3 ಸಲ 1 ಗ್ರಾಮದಂತೆ ವಿಟಮಿನ್ ಬಿ3 ಬಳಕೆಯಿಂದ 530 ಮಿಲಿಗ್ರಾಂ ಪ್ರತಿ ಡೆಸಿಲೀಟರ್ ಇದ್ದ ಕೊಲೆಸ್ಟ್ರಾಲು 230 ಮಿಲಿಗ್ರಾಂ ಪ್ರತಿ ಡೆಸಿಲೀಟರ್ಗೆ ಇಳಿದಿದ್ದನ್ನ ಅವರು ಸಾಬೀತುಪಡಿಸಿದ್ದಾರೆ. ವಿಟಮಿನ್ ಬಿ3 ರಕ್ತನಾಳಗಳನ್ನು ಹಿಗ್ಗಿಸಿ ರಕ್ತ ಸಂಚಾರ ಸರಾಗವಾಗಿ ಆಗುವಂತೆ ಮಾಡೋದ್ರಿಂದ ಹೈ ಬಿಪಿ ಅಂದ್ರೆ ಅಧಿಕ ರಕ್ತದೊತ್ತಡ ಇಳಿಸುವಲ್ಲಿ ಸಹಾಯ ಮಾಡುತ್ತದೆ. ಡಯರಿಯಾ, ಅತಿಬೇದಿ ಮತ್ತು ಕಾಲರಾ ಚಿಕಿತ್ಸೆಯಲ್ಲಿ ಈ ವಿಟಮಿನ್ ಬಿ3 ಅನ್ನು ಬಳಸಲಾಗುತ್ತದೆ. ಮೈಗ್ರೇನ್, ತಲೆನೋವು ಮತ್ತು ಮಾನಸಿಕ ಅಶಾಂತಿಯಿಂದ ಬರುವ ಅಧಿಕ ರಕ್ತದೊತ್ತಡ ವಿಟಮಿನ್ ಬಿ3 ಯಿಂದ ಕಡಿಮೆ ಆಗುತ್ತದೆ. ಪ್ರಜನನ ಕಾರ್ಯದಲ್ಲಿ ಮುಖ್ಯ ಪಾತ್ರ ನಿರ್ವಹಿಸುವ ಹಾರ್ಮೋನ್ಗಳಾದ ಈಸ್ಟ್ರೋಜನ್, ಪ್ರೊಜೆಸ್ಟೆರಾನ್, ಟೆಸ್ಟೋಸ್ಟಿರಾನ್ಗಳ ಉತ್ಪತ್ತಿಯಲ್ಲಿ ವಿಟಮಿನ್ ಬಿ3 ಬೇಕು. ಕಾರ್ಟಿಸೋನ್, ಥೈರಾಕ್ಸಿನ್ ಮತ್ತು ಇನ್ಸುಲಿನ್ಗಳ ತಯಾರಿಕೆಯಲ್ಲಿ ಕೂಡ ವಿಟಮಿನ್ ಬಿ3 ಬೇಕು. ಇದು ಅಥಿರೋಸ್ಲಿರಸಿಸ್ ಟ್ರೀಟ್ ಮಾಡುವಲ್ಲಿ ಪ್ರಭಾವಶಾಲಿಯಾಗಿದೆ. ಆರ್ಟರೀಸ್ಗಳಲ್ಲಿ ಪ್ಲೇಕ್ ಉಂಟಾದಾಗ ಅವು ಗಟ್ಟಿಯಾಗುತ್ತವೆ. ಈ ಸ್ಥಿತಿಯನ್ನು ಅಥಿರೋಸ್ಲಿರೋಸಿಸ್ ಎನ್ನುತ್ತಾರೆ. ವಿಟಮಿನ್ ಬಿ3 ಅಥಿರೋಸ್ಲಿರೋಸಿಸ್ ಚಿಕಿತ್ಸೆಯಲ್ಲಿ ಪ್ರಭಾವಶಾಲಿಯಾಗಿದೆ ಅಂತ ಸಾಬೀತಾಗಿದೆ. ಆದ್ದರಿಂದ ಇದು ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್, ಆಂಜಿನಾ ಪೆಕ್ಟೋರಿಸ್ ದಂತಹ ಕಾರ್ಡಿಯೋವ್ಯಾಸ್ಕ್ಯುಲಾರ್ ಸಮಸ್ಯೆಗಳ ರಿಸ್ಕ್ ಕಡಿಮೆ ಮಾಡುತ್ತದೆ. ಚರ್ಮದ ಸಮಸ್ಯೆಗಳನ್ನು ಚಿಕಿತ್ಸೆ ಮಾಡುವಲ್ಲಿ, ವ್ರಿಂಕಲ್ಸ್, ಡಾರ್ಕ್ ಸ್ಪಾಟ್ಸ್, ಫೈನ್ ಲೈನ್ಸ್ ನಂತ ವಯಸ್ಸಾಗುವ ಚಿಹ್ನೆಗಳನ್ನು ಕಡಿಮೆ ಮಾಡುವಲ್ಲಿ ವಿಟಮಿನ್ ಬಿ3 ಸಹಾಯ ಮಾಡುತ್ತದೆ. ಆರ್ಥ್ರೈಟಿಸ್ನ ನೋವು ಮತ್ತು ಇನ್ಫ್ಲಮೇಷನ್ ಅಂದ್ರೆ ಉರಿಯೂತ ಕಡಿಮೆ ಮಾಡುವಲ್ಲಿ ಇದು ಪ್ರಭಾವಶಾಲಿಯಾಗಿದೆ. ಯಾಕೆಂದ್ರೆ ವಿಟಮಿನ್ ಬಿ3ಯಲ್ಲಿ ಆಂಟಿ ಇನ್ಫ್ಲಮೇಟರಿ ಗುಣ ಕೂಡ ಇದೆ. ವಿಟಮಿನ್ ಬಿ3 ನೈಸರ್ಗಿಕ ಆಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡುತ್ತದೆ. ನಮ್ಮ ಜೀವಕೋಶಗಳನ್ನು ಫ್ರೀ ರ್ಯಾಡಿಕಲ್ಸ್ಗಳಿಂದ ಆಗುವ ಹಾನಿಯಿಂದ ರಕ್ಷಿಸುತ್ತದೆ. ನಮ್ಮ ನರಕೋಶಗಳನ್ನು ರಿಪೇರ್ ಮಾಡುವಲ್ಲಿ ಕೂಡ ವಿಟಮಿನ್ ಬಿ3 ಸಹಾಯ ಮಾಡುತ್ತದೆ. ಅದಕ್ಕೆ ಬ್ರೈನ್ ಫಾಗ್, ಡಿಪ್ರೆಷನ್, ಹ್ಯಾಲುಸಿನೇಷನ್ಸ್ ಅಂದ್ರೆ ಮತಿಭ್ರಮೆನಂತ ಮಾನಸಿಕ ಸ್ಥಿತಿಯನ್ನು ಚಿಕಿತ್ಸೆ ಮಾಡಲು ಇದನ್ನು ಬಳಸಲಾಗುತ್ತೆ. ಅಲ್ಝೀಮರ್ಸ್ ಕಾಯಿಲೆ ಟ್ರೀಟ್ ಮಾಡಲು ಕೂಡ ವಿಟಮಿನ್ ಬಿ3 ಅನ್ನು ಬಳಸಲಾಗುತ್ತೆ. ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸಿಸ್ಟಮ್ ಅಂದ್ರೆ ನಮ್ಮ ಕರುಳಿನ ಮತ್ತು ನಮ್ಮ ಜೀರ್ಣಾಂಗವ್ಯೂಹದ ಕಾರ್ಯ ಸರಿಯಾಗಿ ನಡೆಯಲು ವಿಟಮಿನ್ ಬಿ3 ಬೇಕು. ಯಾಕೆಂದ್ರೆ ಇದು ಜೀರ್ಣಕ್ರಿಯೆ ಚೆನ್ನಾಗಿ ಆಗುವಂತೆ ಮಾಡುತ್ತದೆ. ಆಹಾರದಲ್ಲಿನ ಪೋಷಕಾಂಶಗಳ ಹೀರಿಕೆ ಸರಿಯಾಗಿ ಆಗಲು ಸಹಾಯ ಮಾಡುತ್ತದೆ ಮತ್ತು ವೇಸ್ಟ್ ಟಾಕ್ಸಿನ್ಸ್ಗಳನ್ನು, ಕಲ್ಮಶಗಳನ್ನು ಕರುಳಿನಿಂದ ಹೊರಹಾಕಲು ಸಹಾಯ ಮಾಡುತ್ತದೆ. ಅದಕ್ಕೆ ಜೀರ್ಣಾಂಗವ್ಯೂಹದ ಆರೋಗ್ಯಕ್ಕೆ ವಿಟಮಿನ್ ಬಿ3 ಬೇಕೇ ಬೇಕು. ಇದರ ಕೊರತೆಯಿಂದ ಮಾನಸಿಕ ಕಿರಿಕಿರಿ, ನರ ದೌರ್ಬಲ್ಯ, ಚರ್ಮದ ಮೇಲೆ ಗುಳ್ಳೆಗಳು, ಭೇದಿ, ನಿದ್ರಾಹೀನತೆ, ತಲೆನೋವು, ಅಜೀರ್ಣತೆ, ರಕ್ತಹೀನತೆ, ಖಿನ್ನತೆ ಹೀಗೆ
ಇನ್ನು ಹಲವಾರು ಸಮಸ್ಯೆಗಳು ಉಂಟಾಗುತ್ತವೆ. ಹಾಗಾದ್ರೆ ಈ ಸಮಸ್ಯೆಗಳು ಬರದೇ ಇರುವ ಹಾಗೆ ನೋಡಿಕೊಳ್ಳಲು ಈ ವಿಟಮಿನ್ ಬಿ3 ಅನ್ನು ನಾವು ಎಷ್ಟು ಪ್ರಮಾಣದಲ್ಲಿ ಸೇವಿಸಬೇಕು? ವಯಸ್ಕ ಪುರುಷರಿದ್ರೆ 17 ಮೈಕ್ರೋಗ್ರಾಂನಷ್ಟು ಪ್ರತಿದಿನಕ್ಕೆ ಸೇವಿಸಬೇಕು. ಆಮೇಲೆ ಮಹಿಳೆಯರಿದ್ರೆ 13 ಮೈಕ್ರೋಗ್ರಾಂನಷ್ಟು ಪ್ರತಿದಿನಕ್ಕೆ ಸೇವಿಸಬೇಕು. ಮಕ್ಕಳಿದ್ರೆ 15 ಮೈಕ್ರೋಗ್ರಾಂನಷ್ಟು ಪ್ರತಿದಿನಕ್ಕೆ ಸೇವಿಸಬೇಕು. ವೈದ್ಯರನ್ನು ಸಂಪರ್ಕಿಸಿ ಸಪ್ಲಿಮೆಂಟ್ಸ್ ಗಳನ್ನು ಕೂಡ ತೆಗೆದುಕೊಳ್ಬಹುದು. ಯಾವ ಆಹಾರ ಪದಾರ್ಥಗಳಲ್ಲಿ ಇದು ಕಂಡುಬರುತ್ತೆ ಅಂದ್ರೆ ಪಾಲಿಶ್ ಮಾಡದೇ ಇರತಕ್ಕಂಥ ಅಕ್ಕಿಯಲ್ಲಿ, ಸೂರ್ಯಕಾಂತಿ ಬೀಜದಲ್ಲಿ, ಹಸಿರು ತರಕಾರಿಗಳಲ್ಲಿ, ಹಣ್ಣುಗಳಲ್ಲಿ, ಉದ್ದಿನಬೇಳೆ, ಶೇಂಗಾ, ಒಣ ಕೊಬ್ಬರಿ, ಹಾಲಿನ ಉತ್ಪನ್ನಗಳಲ್ಲಿ, ಜೋಳ, ಸಜ್ಜೆ, ಬಟಾಣಿ ಇವುಗಳಲ್ಲಿ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುತ್ತೆ. ಮತ್ತು ಇನ್ನು ಹಲವಾರು ಆಹಾರ ಪದಾರ್ಥಗಳಲ್ಲಿ ಕೂಡ ಈ ವಿಟಮಿನ್ ಬಿ3 ಕಂಡುಬರುತ್ತೆ. ವಿಟಮಿನ್ ಬಿ3 ಹೆಚ್ಚಿನ ಪ್ರಮಾಣದಲ್ಲಿ ಬಹಳ ದಿನ ಸೇವಿಸಿದ್ರೂ ತೊಂದರೆನೆ. ಅದು ದೇಹದಲ್ಲಿ ಹಿಸ್ಟಮಿನ್ ಸ್ರವಿಕೆಗೆ ಕಾರಣವಾಗುತ್ತೆ. ಇದರಿಂದ ಅಲರ್ಜಿಯಾಗಿ ಮೈಮೇಲೆ ಗಂಧೆಗಳು, ತುರಿಕೆ ಉಂಟಾಗಬಹುದು. ದಿನಕ್ಕೆ 3 ಗ್ರಾಂಕ್ಕಿಂತ ಅಧಿಕ ಪ್ರಮಾಣದಲ್ಲಿ ಸೇವಿಸಿದ್ರೆ ರಕ್ತದಲ್ಲಿನ ಗ್ಲೂಕೋಸ್ ಹಾಗೂ ಯೂರಿಕ್ ಆಮ್ಲ ಕೂಡ ಹೆಚ್ಚುತ್ತದೆ. ಲಿವರ್ ಸಮಸ್ಯೆ ಇದ್ದವರು, ಪೆಪ್ಟಿಕ್ ಅಲ್ಸರ್ ಇದ್ದವರು, ಲೋ ಬಿಪಿ ಇದ್ದವರು ವಿಟಮಿನ್ ಬಿ3 ಅನ್ನ ಹೆಚ್ಚು ಪ್ರಮಾಣದಲ್ಲಿ ಸೇವಿಸಬಾರದು. ಅದಕ್ಕೆ ವೈದ್ಯರ ಸಲಹೆ ತೆಗೆದುಕೊಂಡೇ ಸಪ್ಲಿಮೆಂಟ್ಸ್ ಗಳನ್ನ ತೆಗೆದುಕೊಳ್ಬೇಕು. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.